ಪ್ರಜಾಶಕ್ತಿ ಬೋರಯ್ಯ 1986 ಆ ಸಾಲಿನಿಂದ ನಾನು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಆರಂಭ ಮಾಡಿದ್ದು. ಗಾರ್ಡ್ನ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಮೊದಲು ನಾನು ಕೆಲಸವನ್ನು ಶುರು ಮಾಡಿದ್ದು. ಅದಾದ ನಂತರ ಸೌಹಾರ್ದ ಅನ್ನೋ ಒಂದು ಸಂಸ್ಥೆ, ನನ್ನದೇ ಸಂಸ್ಥೆಯನ್ನು ಆರಂಭ ಮಾಡಿದ್ದು. ಸ್ನೇಹ ಅಂತ ಮತ್ತೊಂದು ಸಂಸ್ಥೆಯನ್ನು ನನ್ನ ಸ್ನೇಹಿತರಿಗೆ ಆರಂಭ ಮಾಡಿ ಉತ್ತರ ಕರ್ನಾಟಕ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯಲ್ಲಿ ಮುಖ್ಯವಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದ್ವಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊದಲಿಂದಲೂ ಗಾರ್ಡ್ ಸಂಸ್ಥೆ ಕೆಲಸ ಮಾಡ್ತಾಯಿತ್ತು. ಅದಾದ ಮೇಲೆ ಎಲ್ಲ ಅನುಭವಗಳನ್ನು ಅನುಭವಿಸಿದ ಮೇಲೆ ನಾನು ಪ್ರಜಾಶಕ್ತಿ ಅನ್ನೋ ಒಂದು ಟ್ರಸ್ಟನ್ನು ಆರಂಭ ಮಾಡ್ತೇನೆ 2004ರಲ್ಲಿ. ನನಗೆ ಮುಖ್ಯವಾಗಿ ಹಕ್ಕು ಆಧಾರಿತವಾಗಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಬಂತು. ಸ್ವಯಂ ಸೇವಾ ಸಂಸ್ಥೆಗಳ ಕೆಲಸದ ಅನುಭವದ ಮೇಲೆ ಅಲ್ಲಿ ಏನೂ ಕೂಡ ಅಂಥ ಜನರಿಗೆ ಬೇಕಾಗಿದ್ದದ್ದು, ನಮ್ಮ ತಲೆಯಲ್ಲಿದ್ದು, ನಮಗೆ ಆಸೆ ಇದ್ದದ್ದನ್ನು ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಾದ ಮೇಲೆ ಹಕ್ಕುಗಳನ್ನು ಆಧಾರವಾಗಿ ಇಟ್ಕೊಂಡು ಹಕ್ಕುಗಳನ್ನು ದಕ್ಕಿಸಲಿಕ್ಕೆ ಜನರಿಗೆ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದ್ದು. ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅರಣ್ಯ ಹಕ್ಕು ಕಾಯ್ದೆ ಈ ದೇಶದಲ್ಲಿ 2006ರಲ್ಲಿ UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ಭಾಳ ಮುಖ್ಯವಾದ ಅಪರೂಪವಾದ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಈ ದೇಶದಾದ್ಯಂತ ಆದಿವಾಸಿಗಳು ಅರಣ್ಯ ಭೂಮಿಯನ್ನು ಮತ್ತು ಅರಣ್ಯ ಉತ್ಪನ್ನಗಳನ್ನು ನಂಬಿ ಬದುಕ್ತಕ್ಕಂಥ ಸಮುದಾಯಗಳೇನಿದ್ದಾವೆ, ಇವುಗಳ ಮಧ್ಯೆ ಮತ್ತು ಸರ್ಕಾರಗಳ ಮಧ್ಯೆ ಸಂಘರ್ಷಗಳು ನಿರಂತರವಾಗಿ ನಡೀತಾನೇ ಇತ್ತು. ಆ ಸಂಘರ್ಷಗಳಿಗೆ ಒಂದು ಉಪಶಮನವನ್ನು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಏನೋ ಗೊತ್ತಿಲ್ಲ, ಹಲವಾರು ಬುದ್ಧಿಜೀವಿಗಳು, ಹೋರಾಟಗಾರರು, ಒಂದಷ್ಟು ಸಂಘ ಸಂಸ್ಥೆಗಳು ಒಟ್ಟುಗೂಡಿ ಹೋರಾಟ ಆರಂಭ ಮಾಡಿದ ಸುಮಾರು ವರ್ಷಗಳ ಹೋರಾಟದ ತರುವಾಯ UPA ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆದಿವಾಸಿಗಳು ಅರಣ್ಯ ಅವಲಂಬಿತರ ಬದುಕನ್ನು ಹಸು ಮಾಡಲಿಕ್ಕೆ, ಅವಾಗಿರೋ ಹಕ್ಕುಗಳನ್ನು ಕೊಡು ಮಾಡಲಿಕ್ಕೆ 2006ರಲ್ಲಿ ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಅಧಿನಿಯಮ 2006 ಅಂತ ಜಾರಿ ಮಾಡ್ತಾರೆ. 2006ರಲ್ಲಿ ಕಾಯ್ದೆ ಬರುತ್ತೆ. 2008ರಲ್ಲಿ ಅದಕ್ಕೆ ನಿಯಮಗಳು ಸಿದ್ಧವಾಗ್ತವೆ. ನಿಯಮಗಳನ್ನು ಕೆಲಸಕ್ಕಾಗಿ ನೋಡ್ತಾರೆ. ನೋಡಿ ಆದಮೇಲೆ ಒಂದಷ್ಟು ತಿದ್ದುಪಡಿಗಳ ಅವಶ್ಯಕತೆ ಬರುತ್ತೆ. ಆಗ 2012ರಲ್ಲಿ ತಿದ್ದುಪಡಿಗಳನ್ನು ತರ್ತಾರೆ. ಇದೆಲ್ಲ ಸಿದ್ಧವಾದ ಮೇಲೆ ಈ ದೇಶದಾದ್ಯಂತ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಆದೇಶವಾಗುತ್ತೆ. ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ನವರು ಅತ್ಯುನ್ನತ ಮಟ್ಟದ ಪ್ರಾಧಿಕಾರ ಈ ಕಾಯ್ದೆಯ ಅನುಷ್ಠಾನಕ್ಕೆ ಅಥವಾ ಯಾವುದೇ ಬದಲಾವಣೆಗಳು, ಅಮೆಂಡ್ಮೆಂಟ್ಸ್ ಮಾಡಲಿಕ್ಕೆ ಅವ್ರ ಮೂಲಕ ಸಮಾಜ ಕಲ್ಯಾಣ ಇಲಾಖೆ, ಗಿರಿಜನ ಕಲ್ಯಾಣ ಇಲಾಖೆಗಳ ನೇತೃತ್ವದಲ್ಲಿ ಕಂದಾಯ, ಅರಣ್ಯ, ಪಂಚಾಯತ್ ರಾಜ್, ಸಮಾಜ ಕಲ್ಯಾಣ, ಗಿರಿಜನ ಕಲ್ಯಾಣ ಇಷ್ಟು ಇಲಾಖೆಗಳು ಅನುಷ್ಠಾನ ಇಲಾಖೆಗಳಂತ ಗುರುತಿಸಿಕೊಂಡು ಈ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅದೇ ಥರ ಈ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಎಲ್ಲೆಲ್ಲಿ ಆದಿವಾಸಿಗಳು ಕಾಡಂಚಿನ ಜನ, ಕಾಡಿನ ಬದುಕಿ ಹೊಂದಿಕೊಂಡಿರ್ತಕ್ಕಂಥ ಜನ, ಅದರ ಮೇಲೆ ಅವಲಂಬಿಸಿರ್ತಕ್ಕಂಥ ಜನ ಏನೋ ಇದ್ದಾರೆ, ಅಲ್ಲಿ ಪರಿಣಾಮಕಾರಿ ಅನುಷ್ಠಾನ ಮಾಡಲಿಕ್ಕೆ ಆರಂಭ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದು ಆರಂಭ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ 2013ರಲ್ಲಿ ಎಚ್ ಆಂಜನೇಯ ಅವರು ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಂತೇನೋ ನಾವೊಂದಿಷ್ಟು ಒತ್ತಾಯ ಮಾಡಿ ಅವರಿಗೆ. ಆಗ ಅವರು ಒಂದು ತರಬೇತಿ ಕೈಪಿಡಿಯನ್ನು 2013ರಲ್ಲಿ ತರಬೇತಿ ಕೈಪಿಡಿಯನ್ನು ಸಿದ್ಧ ಮಾಡಿಸಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ಸಿದ್ಧ ಮಾಡಿಸಿ ಅದು ಬಿಡುಗಡೆ ಸಮಾರಂಭ ಇಟ್ಕೊಳ್ತಾರೆ. ಉದ್ದೇಶ ಇಷ್ಟೇ, ಈ ಕೈಪಿಡಿಯ ಉದ್ದೇಶ ಈ ಜಿಲ್ಲೆಯ ಅನುಷ್ಠಾನ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದ ಅಧಿಕಾರಿಗಳು, ತಳಮಟ್ಟದ ಅಧಿಕಾರಿಗಳಿಗೆ ಈ ಕಾಯ್ದೆಯನ್ನು ಸಂಪೂರ್ಣ ಮಾಹಿತಿ ಸಿಗಬೇಕು, ಅನುಷ್ಠಾನ ಮಾಡೋಂಥವ್ರವರು. ಆ ಕಾರಣಕ್ಕೋಸ್ಕರ ತರಬೇತಿಗಳು ಶುರು ಮಾಡೋ ಕಾಲದಲ್ಲಿ ಭಾಳಷ್ಟು ಜನ ಇಲಾಖೆ ಅಧಿಕಾರಿಗಳು ಗೊತ್ತಲ್ಲ, ಯಾರು ಕೂಡ ಯಾವ ತರಬೇತಿಯನ್ನು ಹಣ ಇಲ್ಲದಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಾರು ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಲ್ಲ ಅಧಿಕಾರಿಗಳು, ಯಾವುದೇ ಇಲಾಖೆ ಅಧಿಕಾರಿಗಳು. ನಾಮಕಾವಸ್ಥೆ ತರಬೇತಿಗಳು ನಡೆದು ಅದಾದ ಮೇಲೆ ಬಹುಮುಖ್ಯವಾದ ಘಟ್ಟಕ್ಕೆ ಬರುತ್ತೆ. ಈ ಜಿಲ್ಲೆಯ ಎಲ್ಲ ಹಾಡಿಗಳು, ಹಟ್ಟಿಗಳು, ಜನವಸತಿ ಪ್ರದೇಶಗಳು, ಗ್ರಾಮಗಳಲ್ಲಿ ಅರಣ್ಯ ಹಕ್ಕು ಸಮಿತಿಗಳನ್ನು ರಚನೆ ಮಾಡಬೇಕಂತ. ಅರಣ್ಯ ಹಕ್ಕು ಸಮಿತಿ ಅಂದರೆ ಎಲ್ರಿಗೂ ತಲೆಯಲ್ಲಿರೋದು ಏನಂದರೆ, ಅರಣ್ಯ ಇಲಾಖೆಯವರು ಗ್ರಾಮ ಅರಣ್ಯ ಸಮಿತಿಗಳನ್ನು ಮಾಡ್ತಾಯಿದ್ರು ಮೊದಲು.
ಅದಲ್ಲ. ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ಅರಣ್ಯ ಹಕ್ಕು ಸಮಿತಿ ಅಂತ ಹೇಳಿದರೆ ಅದು ಕೇವಲ ಒಂದು ಸಮಿತಿ ಅಲ್ಲ, ಅದೊಂದು ಒಂದು ಕ್ವಾಸಿ ಜುಡಿಷಿಯಲ್ ಕೋರ್ಟ್, ಅದು ಅರೆಕಾಲಿಕ ನ್ಯಾಯಾಲಯ. ಇದು ತೀರ್ಮಾನ ಮಾಡಿದ ಯಾವುದೇ ತೀರ್ಮಾನಗಳನ್ನ ಜಿಲ್ಲಾ ಮಟ್ಟದ ಅಧಿಕಾರಿ ಆಗಲಿ, ಸಮಿತಿ ಆಗಲಿ, AC ಮಟ್ಟದ ಅಧಿಕಾರಿ ಆಗಲಿ, ರಾಜ್ಯ ಮಟ್ಟದ ಮೇಲುಸ್ತುವಾರಿ ಸಮಿತಿ ಆಗಲಿ, ಯಾವುದು ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಗಳಿಗೆ ಚಾನ್ಸೇ ಇಲ್ಲ. ಇಂಥ ಪವಿತ್ರವಾದ ಪರಮಾಧಿಕಾರ ಹೊಂದಿರತಕ್ಕಂಥ ಅರಣ್ಯ ಸಮಿತಿಗಳನ್ನು ಈ ಜಿಲ್ಲೆಯಲ್ಲಿ ರಚನೆ ಮಾಡಬೇಕಂತ ನಾವು ಭಾಳ ಒತ್ತಾಯ ಮಾಡ್ತೀವಿ. ಒತ್ತಾಯ ಮಾಡಿದ ಮೇಲೆ ಪಂಚಾಯತ್ ರಾಜ್ ಇಲಾಖೆಯವರು CS ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಅವರು ಜವಾಬ್ದಾರಿ ತಗೊಳ್ತಾರೆ. ಎಲ್ಲ PDOಗಳಿಗೂ ಕಟ್ಟುನಿಟ್ಟಿನ ಸುತ್ತೋಲೆಯನ್ನು ಕಳಿಸ್ತಾರೆ, ನೀವು ಸಮಿತಿಗಳನ್ನು ರಚನೆ ಮಾಡಬೇಕು ಕಡ್ಡಾಯವಾಗಿ ಎಲ್ಲ ಕಡೆಗೆ ಅಂತೇಳಿ. ಒಂದಿಷ್ಟು EOಗಳೇನು ಮಾಡ್ತಾರೆ, ತಾಲೂಕು ಮಟ್ಟದಲ್ಲಿ ಒಂದು ಅವಧಿ ನಿಗದಿ ಮಾಡಿಬಿಡ್ತಾರೆ, ತುರ್ತಾಗಿ ನೀವು ಸಮಿತಿಗಳನ್ನು ರಚನೆ ಮಾಡ್ಬೇಕಂತ ಹೇಳಿ. ಈ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ನಾವು ಕೇವಲ 1.5-2 ತಿಂಗಳೊಳಗೆ ಎಲ್ಲ ಗ್ರಾಮಗಳಲ್ಲಿ ರಚನೆ ಮಾಡಿಬಿಟ್ಟಿದ್ದೀವಿ ಸಮಿತಿಗಳಂತೇಳಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಕೊಟ್ಬಿಡ್ತಾರೆ. ಎಷ್ಟು ಅಪಚಾರ ಆಯಿತು, ಲೋಪ ಆಯಿತು ಅಂತ ಹೇಳಿದರೆ ಸಮಿತಿಗಳು ರಚನೆ ಮಾಡೋ ಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಆ ಹೆಸರಿನ ಮನುಷ್ಯ ಹುಟ್ಟೇ ಇಲ್ಲ, ಅವನ ಜೀವಿಸ್ತಾನೇ ಇಲ್ಲ, ಅವನ ಅಸ್ತಿತ್ವವೂ ಇಲ್ಲ, ಅಂಥವರೆಲ್ಲರೂ ಕೂಡ ಈ ಸಮಿತಿಯೊಳಗೆ ಹೆಸರುಗಳಿದ್ವು. ಕಳಪೆ ಆಯಿತು, ನಮಗೆ ಭಾಳ ನೋವಾಯಿತು. ಇದೆಲ್ಲೋ ಒಳ್ಳೆ ಕಾಯ್ದೆ ಜಾರಿ ಮಾಡೋಂಥ ಕಾಲದಲ್ಲಿ ಇದಕ್ಕೆಲ್ಲ ಸಂಪೂರ್ಣ ತಿಲಾಂಜಲಿ ಆಗಲು ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇ ಯಾಕೆ ಅರಣ್ಯ ಸಾಗುವಳಿದಾರನನ್ನು ಸಂಘಟಿಸಬಾರ್ದು, ಯಾಕೆ ನಾವು ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಕೆಲಸ ಮಾಡಲಿಕ್ಕೆ ಮುಂದಾಗಬಾರ್ದು ಅಂತ ಹೇಳಿ ಈ ಜಿಲ್ಲೆಯಲ್ಲಿ ಅರಣ್ಯ ಕಾಯ್ದೆ ಬರೋದಕ್ಕಿಂತ ಪೂರ್ವದಲ್ಲಿನೇ ಒಂದು ಸಮಗ್ರವಾದ ಸಮೀಕ್ಷೆಯನ್ನು ನಾವು ಮಾಡಿದ್ವಿ. ನನ್ನ ವೈಯಕ್ತಿಕ ಆಸಕ್ತಿಯಿಂದ, ಪ್ರಜಾಶಕ್ತಿ ದೃಷ್ಟಿಯಿಂದ ಒಂದು ಸಮೀಕ್ಷೆ ಮಾಡಿದ್ವಿ. ಈ ಜಿಲ್ಲೆಯ ಅರಣ್ಯ ಹಂಚಿನ ಗ್ರಾಮಗಳ ಜನ 15,000 ಕುಟುಂಬಗಳು ಅರಣ್ಯ ಭೂಮಿಯನ್ನು, ಕಿರು ಅರಣ್ಯ ಉತ್ಪನ್ನಗಳನ್ನು ನಂಬಿ ಬದುಕ್ತಕ್ಕಂಥ ಕುಟುಂಬಗಳಿದ್ದವು. ಆ ಕಾಯ್ದೆ ಅನುಷ್ಠಾನಕ್ಕೆ ಬರೋದ್ರೊಳಗೆ ಫಲಾನುಭವಿಗಳು ಯಾರಂತ ನಾವು ಗುರುತಿಸಬೇಕಾಗಿತ್ತು ಅಂತ ಕಳಕಳಿ ಇತ್ತು ನಮಗೆ. ಅದನ್ನು ಐಡೆಂಟಿಫೈ ಮಾಡ್ಕೊಂಡಿವಿ ಸರ್ವೆ ಮೂಲಕ. ಅರ್ಜಿ ಹಾಕಲಿಕ್ಕೆ ಆರಂಭ ಮಾಡಿಸಿದ್ವಿ. ಸಮಿತಿಗಳು ಎಲ್ಲೆಲ್ಲಿ ರಚನೆ ಆದವು, ಸರ್ಕಾರದಿಂದ ಎಷ್ಟು ಎಲ್ಲ ಹಳ್ಳಿಯಲ್ಲಿ ಅಂತ ಲೆಕ್ಕ ಕೊಡ್ತಾರೆ. ಆದರೆ ನಮ್ಮ ಸಂಪರ್ಕ ಎಲ್ಲಿದೆ, ನಮಗೆ ಅಲ್ಲೆಲ್ಲಿ ನಾವು ನಮ್ಮ ಸೋಂಕು ತಗಲಿದೆ, ಜನರಿಗೆ ಸಂಘಟನೆ ಸೋಂಕು ಎಲ್ಲಿ ನಮ್ಮ ವಿಶ್ವಾಸ ಬಂದಿದೆ, ಅಲ್ಲಿ ಮಾತ್ರ ಸಮಿತಿಗಳು ಪರಿಣಾಮಕಾರಿಯಾಗಿ ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾವು ಅಧಿಕಾರಿಗಳನ್ನ ಗೋಗರ್ದು ಕರ್ಕೊಂಡು ಹೋಗಿ ಸಮಿತಿಗಳನ್ನು ರಚನೆ ಮಾಡಿದ್ವಿ. ನಾವು ಸಮಿತಿ ಏನು ರಚನೆ ಮಾಡಿದ್ವಿ, ಎಷ್ಟು ಹಳ್ಳಿಯಲ್ಲಿ ಮಾಡಿದ್ವಿ, ಅಲ್ಲಿಂದ ಮಾತ್ರ 5,573 ಅರ್ಜಿಗಳನ್ನು ಕೊಡಿಸ್ತೀವಿ ನಾವು 2013-14ರಲ್ಲಿ. 16ನೇ ಇಸ್ವಿ ಬರುತ್ತೆ, ಆವಾಗ ಕೊನೆ ದಿನಾಂಕ ಇದು, ಇನ್ನು ಮುಂದೆ ಅರ್ಜಿ ತಗೊಳ್ಳಲ್ಲ, ಇಲ್ಲಿ ಮುಗಿದೋಯ್ತು ಅಂತ ಹೇಳ್ತಾರೆ. ಅದು ಕಾಯ್ದೆ ಪ್ರಕಾರ ಸುಳ್ಳು, ಸುಳ್ಳದು. ಇದು ಕಾಯ್ದೆ ನಿರಂತರ ಈಗಲೂ ಕೂಡ ದೇಶದಾದ್ಯಂತ, ರಾಜ್ಯದಾದ್ಯಂತ ಅರ್ಜಿಗಳು ತಗೊಳ್ತಾರೆ, ಪರಿಶೀಲನೆ ಮಾಡ್ತಾರೆ, ಗ್ರಾಮ ಸಭೆಗಳು ನಡೆಯುತ್ತೆ, AC ಅಧ್ಯಕ್ಷರ ಸಮಿತಿ ನಡೆಯುತ್ತೆ, ಜಿಲ್ಲಾ ಮಟ್ಟದ ಸಮಿತಿಗಳು ನಡೆಯುತ್ತೆ, ಭೂಮಿ ಮಂಜೂರು ಮಾಡ್ತದೆ. ಆದರೆ ಈ ಜಿಲ್ಲೆಯಲ್ಲಿ ಮಾತ್ರ ಈ ಎಲ್ಲ ಚಟುವಟಿಕೆಗಳು ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಇದು ಅತ್ಯಂತ ನೋವಿನ ಸಂಗತಿ. ಇನ್ನು ಈ ಕಾಯ್ದೆಯಲ್ಲಿ ಕೊಟ್ಟಂಥ, ನಾವು ಕೊಡಿಸಿದಂಥ 5,573 ಅರ್ಜಿ ಏನಿದ್ದಾವೆ, ಇವುಗಳು ಪರಿಶೀಲನೆ ಮಾಡೋ ಹಂತದಲ್ಲಿ ಒಂದಿಷ್ಟು ಸ್ಪಷ್ಟತೆಯನ್ನು ಕೇಳ್ತಾರೆ. ಅರಣ್ಯ ಭೂಮಿ ಅಂದರೆ ಏನು, ನಾವು ಭಾಳ ಮುಖ್ಯವಾಗಿ ತಿಳಿಸಿದ್ದು ಅರಣ್ಯ ಭೂಮಿ ಅಂದರೆ ಏನು, ಯಾವುದೇ ವರ್ಣನೆ ಅರಣ್ಯ ಭೂಮಿ ಅಂತ ಅಂದ್ರೇನು, ಅದು ಭಾವಿತ ಅರಣ್ಯ ಇರ್ಬೋದು, ರಕ್ಷಿತ ಅರಣ್ಯ ಇರ್ಬೋದು, ಕಾಯ್ದಿಟ್ಟ ಅರಣ್ಯ ಇರ್ಬೋದು, ಮೀಸಲು ಅರಣ್ಯ ಇರ್ಬೋದು, ರಾಷ್ಟ್ರೀಯ ಉದ್ಯಾನವನ ಇರ್ಬೋದು. ಈ ಯಾವುದೇ ವರ್ಣನೆ ಅರಣ್ಯ ಭೂಮಿಯನ್ನು 2005 ಡಿಸೆಂಬರ್ 13ಕ್ಕಿಂತ ಪೂರ್ವದಲ್ಲಿ ಯಾರು ಸಾಗುವಳಿ ಮಾಡಿದ್ದಾರೆ, ಆ ಭೂಮಿ ಮೇಲೆ ಬದುಕಿ ಅನ್ನವನ್ನು ತಿಂತಾ ಇದ್ದಾರೆ, ಯಾರು ಕಿರು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬನೆ ಮಾಡಿ ಅವುಗಳನ್ನು ಸಂಗ್ರಹ ಮಾಡಿ ತಾವೂ ಬಳಕೆ ಮಾಡಿ ಮಾರಾಟಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ, ಈ ಜನ ಅರ್ಜಿಯನ್ನು ಹಾಕ್ಬೋದು. ಕಾಯ್ದೆ ಪ್ರಕಾರ A ಫಾರಮ್ಮು ವೈಯಕ್ತಿಕ ಹಕ್ಕು, ಅವರು ಮಾಡಿದ ಭೂಮಿಯ ಹಕ್ಕು. ಇನ್ನು 2ನೇದು B ಫಾರಮ್ಮು ಆ ಸಮುದಾಯಕ್ಕೆ ಆ ಗ್ರಾಮದ ಉದ್ದೇಶಕ್ಕೆ, ಸಾರ್ವಜನಿಕ ಉದ್ದೇಶಕ್ಕೆ ಶಾಲೆ, ಅಂಗನವಾಡಿ, ಆಸ್ಪತ್ರೆ, ಕ್ರೀಡಾಂಗಣ, ಇನ್ನು ಏನೋ ಒಟ್ಟು ಸ್ಮಶಾನವೋ ದೇವಸ್ಥಾನವೋ ಇವೆಲ್ಲ ಕಟ್ಕೊಳ್ಳಿಕ್ಕೆ B ಫಾರಮನ್ನು ಹಾಕ್ಬೋದು. ಇಷ್ಟು ಭೂಮಿಯನ್ನು ನಿಗದಿ ಮಾಡಲಿಕ್ಕೆ ಅವಕಾಶ ಇದೆ, B ಫಾರಮ್ ಹಾಕಿ. ಇನ್ನು ಮತ್ತೊಂದು C ಫಾರಮ್ ಏನು ಹೇಳುತ್ತೆ, ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹ ಮಾಡೋದು, ಅವುಗಳನ್ನ ಸಂಗ್ರಹ ಮಾಡೋದು, ತಾವು ಬಳಸೋದು, ಮಾರಾಟ ಮಾಡಲಿಕ್ಕೂ ಅವಕಾಶ ಇದೆ. ಈ 3 ಅರ್ಜಿಗಳಿಗೆ ಅವಕಾಶ ಇದೆ. ನಮ್ಮ ಜಿಲ್ಲೆಯಲ್ಲಿ ವೈಯಕ್ತಿಕ ಹಕ್ಕಿಗಾಗಿ, ಭೂಮಿ ಹಕ್ಕಿಗಾಗಿ 5,573 ಅರ್ಜಿ ಕೊಡ್ತೀವಿ. B ಫಾರಮ್ 4-5 ಮಾತ್ರ ಕೊಟ್ಟಿದ್ದಾರೆ. ಈ ಅರ್ಜಿಗಳನ್ನು ಪರಿಶೀಲನೆ ಮಾಡುವಂಥ ಕಾಲದಲ್ಲಿ ಸಾಕ್ಷಿಗಳೇನು ಬೇಕು, ಸಮರ್ಥನೆ ಮಾಡತಕ್ಕಂಥ ಸಾಕ್ಷಿಗಳೇನು ಬೇಕು, ಇದು
ಕಾಯ್ದೆ ಹೇಳುವಂತೆ ಬುಡಕಟ್ಟು ಅನುಸೂಚಿತ ಬುಡಕಟ್ಟಿನ ಜನ 2005 ಡಿಸೆಂಬರ್ 13ಕ್ಕಿಂತ ಪೂರ್ವದಲ್ಲಿ ಭೂಮಿ ಮಾಡಿದರೆ ಕೊಡ್ಬೋದು ಅವ್ರಿಗೆ. ಅದೇ ಇತರ ಪಾರಂಪರಿಕ ನಿವಾಸಿಗಳಂತ ಇರ್ತಕ್ಕಂಥ ಜನ ಏನಿದಾರಲ್ಲ, ST ಏತರ ಪರಿಶಿಷ್ಟ ಪಂಗಡದ ಇತರ ಜನಾಂಗ ಏನಿದಾರಲ್ಲ, ಎಲ್ಲ ಜಾತಿಯವರು ಅವರಿಗೆ 3 ತಲೆಮಾರಿನ ದಾಖಲೆ ಕೊಡಬೇಕು. 3 ತಲೆಮಾರು ಅಂದರೆ ಕಾಯ್ದೆ ಪ್ರಕಾರ 1 ತಲೆಮಾರು ಅಂದರೆ 25 ವರ್ಷ. 75 ವರ್ಷಗಳ ಭೂಮಿಯನ್ನ ಸಾಗುವಳಿ ಮಾಡಿದ ದಾಖಲೆ ಅಂತ ಹೇಳಿ ಇತ್ತೀಚೆಗೆ 2017ರಲ್ಲಿ ಆ ಮೋಟಾದವರು ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್ ಅವರು ತಿದ್ದುಪಡಿ ಮಾಡಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಗ್ರಾಮದಲ್ಲಿ ವಾಸ ಇದ್ದರೆ ಸಾಕು 75 ವರ್ಷದ ಕಾಲ ಅಂತ. ನಾವು ಸಾಗುವಳಿದಾರರು ಯಾರು ಅರಣ್ಯ ಸಾಗುವಳಿದಾರೆ ಅವರು ಸಮರ್ಥನೆ ಮಾಡಿದ ದಾಖಲೆಗಳು, ಸಾಂದರ್ಭಿಕ ದಾಖಲೆಗಳು 2 ಕೊಟ್ಟರೆ ಸಾಕು. ಅಲ್ಲಿ ನೂರಾರು ದಾಖಲೆಗಳು ಸಾಕ್ಷಿಗಳನ್ನು ತೋರಿಸಿದ ಕಾಯ್ದೆ ಒಳಗೆ ನಾವು ಮಾಡ್ತಕ್ಕಂಥ ಪೂಜೆ ಮಾಡ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥ ದೇವಸ್ಥಾನಗಳು, ಪುರಾತನ ದೇವಸ್ಥಾನಗಳು, ಹಿರಿಯರ ಹೇಳಿಕೆ, ಮತ್ತು ನಮ್ಮ ಹಿರಿಯರ ಸಮಾಧಿಗಳು, ಈ ಥರ ನಮ್ಮ ಪೂರ್ವಜರು ತಲತಲಾಂತರಗಳಿಂದ ಏನು ಬದುಕಿ ಬಾಳಿ ಸಾಂಪ್ರದಾಯಿಕವಾಗಿ ಎಲ್ಲರೂ ಮಾಸ್ತಿಗಳು ವೀರಗಳು ಅಂತ ಏನು ಹೇಳ್ತೀವಲ್ಲ ಆ ಥರದ ಸಾಂಪ್ರದಾಯಿಕ ಸಾಕ್ಷಿಗಳು, ಈ ಥರ ಹಿರಿಯರ ಹೇಳಿಕೆ ಭಾಳ ಮುಖ್ಯ ಆಗುತ್ತೆ. ಆ ಗ್ರಾಮದಲ್ಲಿ 90 ವರ್ಷ ಮೇಲ್ಪಟ್ಟು 100 ವರ್ಷ ಒಳಗೆ ಜೀವಿಸ್ತಕ್ಕಂಥ ಜನ ಏನಿದ್ದಾರೆ ಅವರು ಒಂದು ಹೇಳಿಕೆಯನ್ನು ಕೊಡಬೇಕು. ಹೌದು, ನನಗೆ 16-18 ವರ್ಷ ವಯಸ್ಸಾಗಿತ್ತು, ಪ್ರಪಂಚದ ಜ್ಞಾನ ಬಂದಿತ್ತು, ನನಗೆ ನಾನು ಸುತ್ತಮುತ್ತ ಏನು ನಡೆಯುತ್ತೆ ಅಂತ ನನಗೆ ಅರಿವಾಗ್ತಿತ್ತು, ನನಗೆ ಪ್ರಜ್ಞೆ ಇತ್ತು, ನಾನು ಕಣ್ಣಾರೆ ಕಂಡಿದ್ದೀನಿ ಈ ಭೂಮಿಯನ್ನು ಈ ಸಾಗುವಳಿದಾರರು ಸಾಗುವಳಿ ಮಾಡ್ತಾಯಿದ್ರು ಅಂತ ಒಂದು ಹೇಳಿಕೆ ಕೊಡಬೇಕು. ಇದು ಭಾಳ ಮುಖ್ಯವಾದ ಹೇಳಿಕೆ ಆಗುತ್ತೆ. ಈ ಥರ 2 ಸಾಂದರ್ಭಿಕ ದಾಖಲೆಗಳನ್ನು ಕೊಟ್ಟರೆ ಭೂಮಿಯನ್ನು ಮಂಜೂರು ಮಾಡಬೇಕು. ನಾವು ಜಿಲ್ಲಾಧಿಕಾರಿ ಕಚೇರಿ ಹತ್ರ 18 ದಿವಸ, 23 ದಿವಸ, 12 ದಿವಸ, 8 ದಿವಸ ನಿರಂತರವಾಗಿ ಚಳುವಳಿ ಆರಂಭ ಮಾಡಿ ಅಲ್ಲೇ ಅಡುಗೆ ಮಾಡ್ಕೊಂಡು ಠಿಕಾಣಿ ಹೂಡಿದ ಕಾರಣಕ್ಕೋಸ್ಕರ ಪ್ರಬಲವಾದ ವಿರೋಧ ಮಾಡಿದ್ವಿ, ದೊಡ್ಡ ಚಳುವಳಿಯನ್ನೇ ಕಟ್ಟಿದ್ವಿ. ಅದರ ಪರಿಣಾಮವಾಗಿ ನಾಮಕಾವಸ್ಥೆ ಈ ಜಿಲ್ಲೆಯಲ್ಲಿ 5573 ಅರ್ಜಿಗಳ ಪೈಕಿ ಕೇವಲ 358 ಕುಟುಂಬ ಮಾತ್ರ ಭೂಮಿ ಕೊಟ್ಟು ಕೈ ತೊಳ್ಕೊಳ್ತಾರೆ. ಇದು ಈ ಕಾಯ್ದೆಯನ್ನು ಅನುಷ್ಠಾನ ಮಾಡುವಂಥ ಇಲಾಖೆ ಅಧಿಕಾರಿಗಳಿಗೆ ಇರ್ತಕ್ಕಂಥ ಕಾಳಜಿ. ಯಾಕೆ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಕಾಯ್ದೆ ಪರಿಣಾಮಕಾರಿ ಅನುಷ್ಠಾನ ಆಗ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಒಂದು 2-3 ಸಾರಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಬಂದಿದ್ರು. ಮಂಜುನಾಥ್ ಪ್ರಸಾದ್ ಅಂತ ಅವಾಗ IAS ಆಫೀಸರ್ ಇದ್ರು, ಅವರು ಬರ್ತಾ ಇದ್ರು. ನಮ್ಮನ್ನೊಂದ್ಸರಿ ಕರೆದು ಚಳುವಳಿ ಬಂದು ಯಾಕೆ ಇಷ್ಟು 23 ದಿವಸ ಕೂತ್ಕೊಂಡಿರಲ್ಲ, ಯಾಕೆ ಇದು ಅನುಷ್ಠಾನ ಆಗ್ತಿಲ್ಲ ಅಂತ ಕೇಳಿದ್ರು. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಜಿಲ್ಲಾಧಿಕಾರಿಗಳನ್ನೇ ಕರೀರಿ ಅಥವಾ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಯಾವುದೇ ಅಧಿಕಾರಿಗಳನ್ನು ಕರೀರಿ, ನಾವು ಪ್ರಶ್ನೆ ಮಾಡ್ತೀವಿ, ಕೇಳ್ತೀವಿ. ಅವರಿಗೆ ಕಾಯ್ದೆ ಬಗ್ಗೆ ಏನೂ ಜ್ಞಾನ ಇಲ್ಲ, ಶೂನ್ಯ ಜ್ಞಾನ ಇದೆ, ಅದಕ್ಕಾಗಿ ಅವರು ಅದನ್ನು ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದು ಒಳಗೆ ಹೊತ್ತು ಮೀಟಿಂಗ್ ಹೋಗೋದು ಕೂತ್ಕೊಂಡಾಗ ಅವರು ಸಭೆಯಲ್ಲಿ ಮೂರ್ತಿಗಳು ಸರಿ ರಿವ್ಯೂ ಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಇರ್ತಕ್ಕಂಥ ಪರಿಶಿಷ್ಟರ ಕಲ್ಯಾಣಾಧಿಕಾರಿ ಪ್ರಶ್ನೆ ಕೇಳಿದಾಗ ಉತ್ತರ ಮಾಡಲಿಲ್ಲ. ಅದು ಸರಿ ಅಂತ ಅವ್ರಿಗೆ ಕೂಡ ಅನಿಸ್ತು. ಇವತ್ತಿಗೂ ಕೂಡ ಯಾವತ್ತು ಅರಣ್ಯ ಸಮಿತಿಗಳು ಈ ಜಿಲ್ಲೆಯಲ್ಲಿ ರಚನೆ ಮಾಡಿದ್ರು ವ್ಯಾಪಕವಾಗಿ ಪ್ರಚಾರ ಮಾಡಲಿಲ್ಲ, ಜನರಿಗೆ ಅರ್ಥ ಮಾಡಿಸಲಿಲ್ಲ. ಅವ್ರಿಗೂ ತಳಮಟ್ಟದ ಅಧಿಕಾರಿಗಳಿಗೂ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಇಲ್ಲ ಅಂದರೆ ತಳಮಟ್ಟದ ಅಧಿಕಾರಿಗಳು ಎಲ್ಲಿಂದ ಬರುತ್ತಾರೆ ಜ್ಞಾನ. ಹಂಗಾಗಿ ಕಾಯ್ದೆಯ ಬಗ್ಗೆ ಜ್ಞಾನದ ಕೊರತೆ ಕಾರಣಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಪರಿಣಾಮಕಾರಿ ಅನುಷ್ಠಾನ ಆಗಲಿಲ್ಲ. ಇದು ನಮಗೆಲ್ಲೋ ಒಂದು ಕಡೆ ಇದು ಭೂಮಿಯ ಹಕ್ಕು ಭಾಳ ಮುಖ್ಯ ಅನಿಸ್ಬಿಡ್ತು. ಭೂಮಿಯ ಹಕ್ಕು ಬಹಳ ಮುಖ್ಯ, ಏನಾದರೂ ಮಾಡಿ ಇದನ್ನು ಪರಿಣಾಮಕಾರಿ ಅನುಷ್ಠಾನ ಮಾಡಿ ಕೊಡಿಸ್ಬೇಕು ಭೂಮಿ ಜನರಿಗೆ ಅಂತೇಳಿ ನಾವು ಹೋರಾಟ ಶುರು ಮಾಡಿದ್ವಿ. ನಮ್ಮ ಜೊತೆಗೆ ನಮಗೆ ಸ್ವಲ್ಪ ಇನ್ನೂ ಮುಂದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟ ಕಂಡಿದ್ದು ಕಂದಾಯ ಭೂಮಿ ಸಾಗುವಳಿದಾರರು ಈ ಜಿಲ್ಲೆಯಲ್ಲಿ 50, 53, 57 3 ಸಾರಿ ಸರ್ಕಾರ ಅರ್ಜಿ ಕರೆದಾಗ 1,86,947 ಅರ್ಜಿ ಕೊಡ್ತಾರೆ. ನಮೂನೆ 50ರಲ್ಲಿ 99ರಲ್ಲಿ ಬಂಗಾರಪ್ಪರ ಮುಖ್ಯಮಂತ್ರಿ ಇದ್ದಾಗ 52,222 ಅರ್ಜಿ ಕೊಡ್ತಾರೆ. ಅದಾದ ನಂತರ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಮತ್ತೊಂದು ಸಾರಿ ಅರ್ಜಿಯನ್ನು ಕರೀತಾರೆ. ಫಾರ್ಮ್ 53 ಅದು, ಅಲ್ಲಿ 60,764 ಅರ್ಜಿ ಕೊಡ್ತಾರೆ. ಇನ್ನು ಸಿದ್ದರಾಮಯ್ಯವರು ಕಳೆದ ಸಾರಿ 13-18 ಏನು ಮುಖ್ಯಮಂತ್ರಿ ಇದ್ದರು, ಆವಾಗ ನಾವೇ HS ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಚಳುವಳಿ ಆರಂಭ ಮಾಡಿದ್ವಿ. ಲಕ್ಷಾಂತರ ಜನ ಅರ್ಜಿ ಹಾಕಲಿಕ್ಕೆ ವಂಚಿತರಾಗಿದ್ದಾರೆ, ನೀವೊಂದು ಅವಕಾಶ ಕೊಡಬೇಕಂತೇಳಿ ಕಾಗೋಡು ತಿಮ್ಮಪ್ಪನವರೇ ಕಂದಾಯ ಮಂತ್ರಿ ಇದ್ದಿದ್ದಾಗ ಅವಕಾಶ ಆಯಿತು. ಆನ್ಲೈನ್ ಅರ್ಜಿ ಮೊದಲ ಸಾರಿ 18ನೇ ಸಾಲಲ್ಲಿ ಕಾಲ್ ಮಾಡಿದ್ರು. ಅವಾಗ 70,003 ಅರ್ಜಿ ಈ ಜಿಲ್ಲೆಯಲ್ಲಿ ಹಾಕಿದೆ. ಒಟ್ಟು 1,86,947 ಅರ್ಜಿ ಕೊಟ್ಟಿದ್ದೀವಿ ನಾವಿತ್ತು. ಈ ಪೈಕಿ ಕೇವಲ 29,452 ಅರ್ಜಿ ಮಾತ್ರ ಪರಿಶೀಲನೆ ಮಾಡಿ ಪರಿಷ್ಕರಿಸಿ
ಹಕ್ಕನ್ನು ಮಂಜೂರು ಮಾಡಿ ಇನ್ನೂ ದೊಡ್ಡ ಸಂಖ್ಯೆಯ 1,42,130 ಅರ್ಜಿಗಳನ್ನು ವಿನಾಕಾರಣ ಯಾವುದೇ ಪರಿಶೀಲನೆಗೆ ಒಳಪಡಿಸದೆ, ಸ್ಥಳ ತನಿಖೆ ಮಾಡದೆ, ಸಮಿತಿಯ ಮುಂದೆ ಮಂಡಿಸದೆ, ನಿಯಮಗಳನ್ನು ಗಾಳಿಗೆ ತೋರಿ, ಬಗರ್ಹುಕುಂ ಸಮಿತಿಯ ನಿಯಮಗಳನ್ನು ಗಾಳಿಗೆ ತೋರಿ ವಿನಾಕಾರಣ ನಿಮ್ಮ ತಿರಸ್ಕಾರ ಆಗಿದೆ, ಅರ್ಜಿ ನಿಮ್ಮ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಸುಳ್ಳು ವರದಿಯನ್ನು ಅವರು ದಾಖಲೆಯಲ್ಲಿ ತೋರಿಸ್ತಾರೆ. ವಾಸ್ತವದಲ್ಲಿ 50ನೇ ಫಾರಮಲ್ಲಿ ಏನು ಹಾಕಿದ್ದಾರೆ, ಮೊದಲು ಸಾರಿ ಸರ್ಕಾರ ಅರ್ಜಿ ಕರೆದಾಗ ಏನು ಹಾಕಿದಾರೋ, ನಾವು ಸಾಗುವಳಿ ಮಾಡಿದ ಭೂಮಿಯನ್ನು ನಮಗೆ ಕೊಡ್ತಾರೆ, ಅರ್ಜಿ ಹಾಕ್ಬೇಕಂತ ಪ್ರಾಮಾಣಿಕವಾಗಿ ಅರ್ಜಿ ಹಾಕ್ಯಾರೆ. 52,222 ಜನ ಏನು ಅರ್ಜಿ ಹಾಕ್ಯಾರೆ. ಇಲ್ಲಿ ಒಂದು ಫೇಕ್ ಅರ್ಜಿ ಇಲ್ಲ, ಸುಳ್ಳು ಅರ್ಜಿಗಳಿಲ್ಲ. ಅದರಲ್ಲಿ 19,832 ಅರ್ಜಿಗೆ ಮಂಜೂರು ಮಾಡಿದ್ದಾರೆ. ಇನ್ನುಳಿದ ದೊಡ್ಡ ಸಂಖ್ಯೆ 32,390 ಅರ್ಜಿಗೆ ಬಾಕಿ ಉಳಿಸ್ಕೊಂಡಾರಲ್ಲ, ಇವರೆಲ್ಲರೂ ಕೂಡ ಇವತ್ತಿಗೂ ಕೂಡ ಭೂಮಿಯಲ್ಲಿ ಸ್ವಾಧೀನ ಇದ್ದಾರೆ. ಚಳ್ಳಕೆರೆ, ಮೊಳಕಾಲ್ಮೂರು ತಾಲೂಕುಗಳಲ್ಲಿ ಒಣ ಬೇಸಾಯ ಮಾಡ್ತಿದ್ದಾರೆ, ಕೆಲವು ಪ್ರಕಾರಗಳಲ್ಲಿ ನೀರಾವರಿ ಮಾಡ್ಕೊಂಡಿದ್ದಾರೆ. ಚಿತ್ರದುರ್ಗ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ ತಾಲೂಕುಗಳಲ್ಲಿ ಎಲ್ಲ ಅಡಿಕೆ ತೆಂಗಿನ ತೋಟ ಇದ್ದಾವೆ, ನೀರಾವರಿ ಮಾಡ್ಕೊಂಡಿದ್ದಾರೆ. 2-3 ಪಂಪ್ ಸೆಟ್ ಇದೆ, ಕುಟುಂಬ ಸಮೇತ ಮನೆ ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ. ಈ 32,000 ಅರ್ಜಿಗಳೇನು 50ನೇ ಫಾರಮಲ್ಲಿ ಕೊಟ್ಟು ಇದು ಇವತ್ತಿಗೂ ಸ್ವಾಧೀನ ಅಲ್ಲೇ ಇದ್ದಾರೆ. ಇವುಗಳನ್ನು ಪರಿಶೀಲನೆ ಮಾಡಿ ಒಟ್ಟಾರೆ ಇದನ್ನು ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಈಗ ಅರ್ಜಿಗಳೇ ಪೆಂಡಿಂಗ್ ಇಲ್ಲ, ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಇದು ಅತ್ಯಂತ ಮೋಸ, ಇದು ವಂಚನೆ. ಇದು ಇನ್ನು 53ನೇ ಫಾರಮಲ್ಲಿ ಕೊಟ್ಟಂತ 60,700 ಚಿಲ್ಲರೆ ಅರ್ಜಿಗಳೇನಿದಾವಲ್ಲ, 60,742 ಅರ್ಜಿ, ಇಲ್ಲಿ 9,620 ಜನರಿಗೆ ಹಕ್ಕು ಕೊಟ್ಟು ಇನ್ನುಳಿದ ಎಲ್ಲ ದೊಡ್ಡ ಸಂಖ್ಯೆ 42,000 ಅರ್ಜಿಗಳನ್ನು ಹಾಗೆ ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ. ಗೋಮಾಳ ಅನುಪಾತ ಅನುಸರಿಸ್ತೀವಿ. ಗೋಮಾಳ ಅಂದರೆ ಹುಲ್ಬಲಿ ಖರಾಬು, ಸೇಂದಿ ಖರಾಬು, ಈ ಭೂಮಿಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಅಮೃತಪಾಲ್ ಕಾವಲು ಭೂಮಿಯನ್ನು ಕೊಡೋಕೆ ಬರಲ್ಲ. ಇದಕ್ಕೆ ಜಾನುವಾರುಗಳಿಗೆ 100 ರಾಸುಗಳಿಗೆ 30 ಎಕರೆ ನಾವು ಮೀಸಲಿಡಬೇಕು, ಹಂಗಾಗಿ ನಾವು ಉಳಿಸ್ತೀವಿ, ರಿಸರ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಖಾಸಗಿ ಕಂಪನಿಗಳಿಗೆ, ವಾಣಿಜ್ಯ ಉದ್ದೇಶಗಳಿಗೆ, ಸೋಲಾರ್ ಕಂಪನಿಗಳಿಗೆ, ವ್ಯಕ್ತಿಗಳಿಗೆ, ಟ್ರಸ್ಟ್ಗಳಿಗೆ ಸಾವಿರಾರು ಎಕರೆ ಮಂಜೂರು ಮಾಡಿದೆ ಇದೇ ಜಿಲ್ಲೆಯಲ್ಲಿ. ಯಾವುದೇ ಮಾನದಂಡಗಳು ಅವ್ರಿಗಿಲ್ಲ. ಹಂಗಾಗಿ ನಾವು ಅರಣ್ಯ ಮತ್ತು ಬಗರ್ಹುಕುಂ ಸಾಗುವಳಿದಾರರ ಬಹುದೊಡ್ಡ ಚಳವಳಿಯನ್ನು ಕಟ್ಟಬೇಕು. ಈ ಜಿಲ್ಲೆಯಲ್ಲಿ ಕನಿಷ್ಠ ಒಂದು 86,350 ಅರ್ಜಿಗಳು, ಒರಿಜಿನಲ್ ಅರ್ಜಿಗಳಿದೆ. ನಾವು ಪರಿಶೀಲನೆ ಮಾಡಿದ್ದೀವಿ. ಆ ಅರ್ಜಿದಾರರೆಲ್ಲರೂ ಕೂಡ ಸ್ವಾಧೀನ ಇದ್ದಾರೆ, ಕುಟುಂಬ ಸಮೇತ ವಾಸ ಮಾಡ್ತಾರೆ. ಅದೇ ಭೂಮಿಯೇ ಅವರ ಜೀವನಕ್ಕೆ ಏಕೈಕ ಆಧಾರ ಆಗಿದೆ. ಈ ಭೂಮಿಯನ್ನು ನಾವು ಕೊಡಿಸಲೇಬೇಕು. ಬಹಳ ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬಂದಿದ್ವಿ. ಈ ಜಿಲ್ಲೆ ದೇಶನೂ ಹಂಗೆ ಇರಬೇಕು, ರಾಜ್ಯನೂ ಹಂಗೆ ಆಗ್ಬೇಕಂತ ಆಸೆ ಇದೆ. ಈ ಜಿಲ್ಲೆಯ ಭೂರಹಿತ ಜಿಲ್ಲೆಯಾಗಿ ಪರಿವರ್ತನೆ ಆಗಬೇಕು. ಯಾರು ಕೂಡ ಭೂರಹಿತರು ಈ ಜಿಲ್ಲೆ ಇರ್ಕೂಡುದು ಅಂತ ಮಹದಾಸೆಯನ್ನು ಇಟ್ಕೊಂಡಿದ್ದೀವಿ. ನೀವು 50ನೇ ಫಾರಮಲ್ಲಿ ಮಂಜೂರು ಮಾಡ್ತಿರೋ, 53ನೇ ಫಾರಮಲ್ಲಿ ಮಂಜೂರು ಮಾಡ್ತಿರೋ, 57ನೇ ಫಾರಮಲ್ಲಿ ಮಂಜೂರು ಮಾಡ್ತಿರೋ, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮಂಜೂರು ಮಾಡ್ತಿರೋ, ಅಥವಾ ಭೂ ಒಡೆತನ ಅಂತ ಸ್ಕೀಮ್ಸ್ ಇದೆ, SC/ST ಕಾರ್ಪೊರೇಷನ್ಸ್, ಬೇರೆ ಕಾರ್ಪೊರೇಷನ್ ಅಲ್ಲಿ, ಸರ್ಕಾರ ನಿಗಮಗಳಲ್ಲಿ ಅಲ್ಲಿ ಕೊಡ್ತಿರೋ, ಅಥವಾ ಲ್ಯಾಂಡ್ ಗ್ರಾಂಟ್ ಅಂತ ನೀವು ಕೊಡ್ತಿರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಜಿಲ್ಲೆಯ ಒಂದು ಕುಟುಂಬಕ್ಕೆ ಕನಿಷ್ಠ 3 ಎಕರೆ ಭೂಮಿ ಇರಬೇಕು, ಗರಿಷ್ಠ 5 ಎಕರೆ ಕೊಟ್ಟು ಕೊಡ್ಬೋದು. ಈಗ 4 ಎಕರೆ 38 ಗುಂಟೆ ಕೊಡ್ಲಿಕ್ಕೆ ಅವಕಾಶ ಇದೆ. ಬಗರ್ಹುಕುಂ ಕಂದಾಯ ಭೂಮಿ ಸಾಗುವಳಿದಾರರಿಗೆ ಅವರು ಭೂಮಿ ಮಾಡಿದರೆ 2 ಗುಂಟೆ ಕಡಿಮೆ, ಒಂದು 5 ಎಕರೆ ಕೊಡ್ಲಿಕ್ಕೆ ಅವಕಾಶ ಇದೆ. ಅರಣ್ಯ ಕಾಯ್ದೆಯಲ್ಲಿ 4 ಗುಂಟೆ ಕಡಿಮೆ ಅಥವಾ 2 ಹೆಕ್ಟರ್, 4 ಗುಂಟೆ ಕಡಿಮೆ 10 ಎಕರೆ ಕೊಡ್ಲಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಅರಣ್ಯಕ್ಕೂ ಕಾಯ್ದೆ ಸರಿ, ಬಗರ್ಹುಕುಂದು ಅಷ್ಟೇ. ಬಗರ್ಹುಕುಂ ಸಮಿತಿಯಲ್ಲಿ ಅರ್ಜಿ ಕೊಟ್ಟಂತ ಬಹುತೇಕ ಅರ್ಜಿದಾರರು ಬಹಳ ಜನ ತೀರ್ಕೊಂಡಿದ್ದಾರೆ. ಇವು 35-40 ವರ್ಷ ಆಯ್ತು. 60ನೇ ಸಾಲಲ್ಲಿ ಈ ಜಿಲ್ಲೆಯಲ್ಲಿ ಭೂಮಿ ಮಾಡಿದ್ದಾರೆ, ಕಂದಾಯ ಭೂಮಿಯನ್ನ 70 ದಶಕದಲ್ಲಿ ಭೂಮಿ ಮಾಡಿದ್ದಾರೆ. 80ನೇ ದಶಕದಲ್ಲಿ ಸರ್ಕಾರ ದಂಡ ವಿಧಿಸಿದಾಗ TT ಅಂತ ಹೇಳ್ತೀವಿ, ಆ ದಂಡವನ್ನು ಕಟ್ಟಿ ಪಾವತಿ ಮಾಡಿದ ಸರ್ಕಾರಕ್ಕೆ ರಸೀದಿಗಳು ಇಟ್ಕೊಂಡಿದೆ. ಇವತ್ತು ಸ್ವಾಧೀನ ಇದೆ. ಸರ್ಕಾರ ಕರೆದಾಗೆಲ್ಲ ಅರ್ಜಿ ಹಾಕ್ಯಾರೆ, ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ. ಆದರೆ ಯಾವುದೇ ಒಂದು ನಿಯಮಗಳೇನಿದೆ, ಬಗರ್ಹುಕುಂ ಸಮಿತಿಗಳ ರಚನೆ ಆಗಿದೆ, ಪ್ರತಿ ವಾರಕ್ಕೊಂದು ಸಭೆ ಕರಿಬೇಕಂತಿದೆ, ಸಭೆ ನಡಿಬೇಕಂತಿದೆ. ಆದರೆ ಎಲ್ಲಿ ಕೂಡ ಈ ಜಿಲ್ಲೆಯ 6 ಜನ ಶಾಸಕರು ಒಂದು ಸಣ್ಣ ಸಭೆ ಕೂಡ ನಡೆಸ್ತಾ ಇಲ್ಲ. ನಡೆಸಿದೆ ಅದು ಶೂನ್ಯ ಫಲಿತಾಂಶ ಸಭೆಗಳು, ಸುಮ್ಮನೆ ನಾಮಕಾವಸ್ಥೆ ಸಭೆಗಳು. ಹಂಗಾಗಿ ಈಗೇನು ವಾರಕ್ಕೊಂದು ಸಭೆ ನಡೆಸಬೇಕಂತಿದೆ, ವಾರಕ್ಕೊಂದು ಸಭೆ ನಡೆಸಲೇಬೇಕು. ಅವರು ಪ್ರತಿ ವಾರ ಇಷ್ಟಂತ ಸಾಗುವಳಿ ಡೀಟೇಲ್ ಮಂಜೂರು ಮಾಡಬೇಕು. ನಾವು ಈಗಾಗಲೇ ಸ್ಥಳಕ್ಕೆ, ಪ್ರತಿ ಗ್ರಾಮದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಫಲಾನುಭವಿ ಎಲ್ಲಿದ್ದಾನೆ, ವಾಸ್ತವಾಂಶ ಏನು, ಭೂಮಿ ಮಾಡಿದ ಏನು ಮಾಡಿ, ನೀರಾವರಿ ಮಾಡಿದ್ದಾನ, ವಾಸ ಇದ್ದಾನ, ಎಷ್ಟು ವರ್ಷದಿಂದ ಮಾಡ್ತಿದ್ದಾನೆ, ಅವನ ಸ್ಥಿತಿ ಏನಾಗಿದೆ, ಎಲ್ಲವನ್ನೂ ಕೂಡ ಸಂಪೂರ್ಣ ಅಧ್ಯಯನ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳು, ಬೇರೆ ಪ್ರಾಧಿಕಾರಗಳೆಲ್ಲ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನು 25,000-30,000
ಪ್ರಕರಣಗಳನ್ನು ನಾವು ಒಂದೊಂದೇ ಹೊರಗೆ ತೆಗೆದು ಎಳೆಯಾಗಿ ಬಿಚ್ಚಿ ಮಂಜೂರು ಮಾಡ್ತಕ್ಕಂಥ ಅಧಿಕಾರಿಗಳ ಮುಂದೆ ಇಡಬೇಕು, ಮಂಜೂರಿ ಮಾಡಿಸಲೇಬೇಕಂತ ಆಲೋಚನೆ ಇಟ್ಕೊಂಡಿದ್ವಿ.